ಆ ಯೋಗ್ಯತೆ ಈ ನಾಯಿಗಿದ್ಯಾ? ಈ ನಾಯಿ ಇದು ಬರೀ ಆದಿ ಬೀದಿಲಿ ಬಗಳ್ಕೊಂಡು ಹೋಗೋದು ಇದು ನಾಯಿ ಇದು. ಎಲೆಕ್ಷನ್ ನಿನ್ ತೋರ್ಸಕ್ ಹೇಳಿ ಅವ್ನಿಗೆ. ಚೇತನ ಅಹಿಂಸಾ ಅಂತ ಇಟ್ಕೊಂಡು ನಮ್ಮ ರಾಜ್ಯದ ಜನಕ್ಕೆ ಬರೀ ಹಿಂಸೆ ಕೊಡೋದೇ ಆಗಿದೆ ಈ ಅಯೋಗ್ಯಂದು. ಬರೀ ವಿವಾದಾತ್ಮಕ ಹೇಳಿಕೆಗಳು ಕೊಡೋದು. ಅರೆ ಹುಚ್ಚಾಗ್ತಾ ಇದೆಯಾ ನೀನ್? ಅಗಲತ್ತಲ್ಲೇ ಕುಡ್ಕೊಂಡು ನೀನು ಗಾಂಜಾ ಸೇದಿರೋ ಅಂತರ ಮಾತಾಡ್ತಿದ್ಯಾ ನೀನು. ಚೇತನ ಅಹಿಂಸಾ ಅವರು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡುವಂಥದ್ದು, ಅದನ್ನು ಮಾತಾಡೋ ಯೋಗ್ಯತೆ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದಾಗ 3 ಸರಿ ಸೋತಿರೋರು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ಒಂದು ಮಾತನಾಡಿರುವಂಥದ್ದು. ನಿಮ್ಮ ಅನಿಸಿಕೆ ಸರ್ ಇದ್ರ ಬಗ್ಗೆ? ಅವನು ಯಾವನ ಅಯೋಗ್ಯ ಚೇತನ ಅಹಿಂಸಾ ಅಂತ ಇಟ್ಕೊಂಡು ನಮ್ಮ ರಾಜ್ಯದ ಜನಕ್ಕೆ ಬರೀ ಹಿಂಸೆ ಕೊಡೋದೇ ಆಗಿದೆ ಈ ಅಯೋಗ್ಯಂದು. ಬರೀ ವಿವಾದಾತ್ಮಕ ಹೇಳಿಕೆಗಳು ಕೊಡೋದು, ತಿರ್ಗಿ ಅದಾದ್ಮೇಲೆ ಸಾರಿ ಕೇಳೋದು. ಇವೆಲ್ಲ ಮನುಷ್ಯನ ದನನ ಅವನು. ಯಾವ ಲೋಫರ್ ಇದ್ದಂಗಿದ್ದಾನೆ ಅವನು. ಅವ್ನ ಕೆಲಸ ಏನಿದೆ ಅದು ನೋಡ್ಕೋಬೇಕು. ಅವನು ಆಫೀಸಲ್ಲಿ ಕುತ್ಕೊಂಡು ಬುಕ್ ಓದಬೇಕು. ಅವ್ನ ಕೆಲಸ ಏನಿದೆ ನೋಡ್ಕೋಬೇಕು. ಸಿನಿಮಾಗಳಂತೂ ಇಲ್ಲ ಈಗ ಅವನಿಗೆ. ಸಿನಿಮಾ ಇಲ್ಲ ಅಂತ ಅಂದ್ಬಿಟ್ಟು ಅರೆ ಹುಚ್ಚ ಆಗ್ಬಿಟ್ಟು ಬಾಯಿಗೆ ಬಂದಂಗೆ ಹೇಳಿಕೆಗಳು ಕೊಟ್ಕೊಂಡು ಅವನು ಏನ್ ಅನ್ಕೊಬಿಟ್ಟಿದ್ದಾನೆ ಅವನು. ರಾಜ್ಕುಮಾರ್ ಬಗ್ಗೆ ಮಾತಾಡೋ ಯೋಗ್ಯತೆ ಅವ್ನಿಗೆ ಅವನಿಗೆ ಅಯೋಗ್ಯನಿಗೆ. ಹೋರಾಟಗಾರರು ಕರ್ನಾಟಕದಲ್ಲೇ ಅವನ್ನ ಇನ್ನೂ ಓಡಾಡಕ್ಕೆ ಬಿಟ್ಟಿದ್ದಾರೆ. ಅವನ್ನ ಬಟ್ಟೆ ಹರಿದಾಗ ಹೊಡೆದಾಕ್ಬಿಡ್ತಾರೆ ಕನ್ನಡ ಪರ ಹೋರಾಟಗಾರರು. ನೆನಪಲ್ಲಿ ಇಟ್ಕೋಬೇಕು ಅವನು. ಇವನು ಅಯೋಗ್ಯ ಮಾಡಬಾರ್ದೆಲ್ಲ ಮಾಡೋದು, ಆಮೇಲೆ ದಲಿತ ಹುಡುಗರನ್ನ ಕರ್ಕೊಂಡು ಅವ್ರ ಪರವಾಗಿ ಪ್ರತಿಭಟನೆ ಮಾಡ್ಸದ ಬಿಟ್ಟಿಬಿದ್ದವ್ರು ದಲಿತ ಹುಡುಗರು. ಅವನಿಗೆ ಚೇತನ್ ಅಹಿಂಸನ್ಗೆ ಹೇಳ್ತಾ ಇದ್ದೀವಿ, ಮರ್ಯಾದೆಯಿಂದ ನಿನ್ನ ಗೆಲ್ಲಿಸಿದ್ದಾರೆ ಕರ್ನಾಟಕದ ಜನ. ನೀನು ಆ ಯೋಗ್ಯತೆನ ಉಳಿಸ್ಕೋ, ಆ ಮರ್ಯಾದೆನ ಉಳಿಸ್ಕೋ. ಅವರು ಕನ್ನಡದ ಜನ ನಿನ್ನ ಪ್ರೀತಿಸಿ ಅರಸಿ ನಿನ್ನ ಒಂದು ಸಾರಿ ಕೂರಿಸಿದ್ದಾರೆ. ನೀನು ಅದನ್ನ ಕಳ್ಕೊತಾ ಇದೀಯಾ, ಅರೆ ಹುಚ್ಚಾಗ್ತಾ ಇದೀಯಾ. ನೀನು ಅಗಲತ್ತಲ್ಲೇ ಕುಡ್ಕೊಂಡು ನೀನು ಗಾಂಜಾ ಸೇದಿರೋ ಅಂತರ ಮಾತಾಡ್ತಿದ್ಯಾ ನೀನು. ಅಯೋಗ್ಯ ನೀನು. ಏನು ಹಂಗಾರೆ 3 ಸಾರಿ ಸೋತಿರೋರು ಹಂಗಾರೆ ಯಾರ ಬಗ್ಗೆ ನೀನು ಏನ್ ಮಾತಾಡಿದ್ರು ಹಂಗಾರೆ ನಾವೇನು ನಿನಗೆ ಕೇಳಬಾರ್ದು ಹಂಗಾರೆ? ನಾವು ಏನೋ 3 ಸಾರಿ ಸೋಲಾಗಿದೆ ಅಂದ ತಕ್ಷಣ ನೋಡ್ರಿ, ನೀನು ಅಮೆರಿಕದಲ್ಲಿ ಹೊಟ್ಟಿದ್ಯಾ. ಈ ದೇಶದ ಈ ನೆಲದ ಕಾನೂನು ನಿನ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಭಾರತ ದೇಶದ ಬಗ್ಗೆ ತಿಳ್ಕೊ ನೀನು ಫಸ್ಟ್. ಪ್ರಜಾಪ್ರಭುತ್ವ. ನಾವು ಎಷ್ಟು ಸಾರಿ ಆದ್ರೂ ನಿಲ್ಬೋದು, ಎಷ್ಟು ಸಾರಿ ಆದ್ರೂ ಗೆಲ್ಬೋದು, ಎಷ್ಟು ಸಾರಿ ಆದ್ರೂ ಸೋಲ್ಬೋದು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ 4 ಸಾರಿ ಸೋಲ್ಸಿದ್ದಾರೆ. ಹಂಗಂತ ಇವತ್ತು ನಾವು ಬಿಟ್ಬಿಟ್ಟಿದೀವಿ ಅಂಬೇಡ್ಕರ್ ಅವ್ರನ್ನ. ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ತಿಳ್ಕೊ ಅಯೋಗ್ಯ. ಅವ್ರಿವ್ರ ಬಗ್ಗೆ ಮಾತಾಡುವಾಗ ಯಾರಾದ್ರೂ ಏನಾದ್ರು ಬುದ್ಧಿ ಹೇಳಿದ್ರೆ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ನನಗೆ ಬುದ್ಧಿ ಹೇಳ್ತಿದ್ದಾರೆ, ಒಳ್ಳೇದು ಹೇಳ್ತಿದ್ದಾರೆ ಅಂತ ತಿಳ್ಕೊ. ಇಲ್ಲ ಅಂತಂದ್ರೆ ನಿನಗೆ ಆದಿ ಬೀದಿನಲ್ಲಿ ಹೋರಾಟಗಾರರು ನಿನಗೆ ಬಟ್ಟೆ ಹರಿದಿ ಬುದ್ಧಿ ಕಲಿಸ್ತಾರೆ, ನಿನಗೆ ಕಪ್ಪು ಮಸಿ ಬೆಳಿತಾರೆ ಅಂತ ನಿನಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಹುಷಾರ್. ಸರ್, ಈಗ ರಾಜ್ಕುಮಾರ್ ಅವ್ರಿಗೆ 2.5 ಎಕರೆ ಜಮೀನು ಕೊಟ್ಟಿರುವಂಥದ್ದು ಅವಶ್ಯಕತೆ ಇತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಏನು ಸರ್ ಅದ್ರ ಬಗ್ಗೆ? ಸರ್, ಈ ಅಯೋಗ್ಯನ್ಗೆ ತಾಕತ್ತಿದ್ರೆ, ಇವನ್ಗೆ ದಮ್ಮಿದ್ರೆ ಕಾಂಗ್ರೆಸ್ ಅವರು 100 ಎಕರೆ ಕೊಟ್ಕೊಂಡಿದಾರಲ್ಲ, ಅದನ್ನ ಪ್ರಶ್ನೆ ಮಾಡಕ್ ಕೇಳಿ. ಈ ಅಯೋಗ್ಯನ್ಗೆ ಡೆಲ್ಲಿಲೇ 100 ಎಕರೆ ಕೊಟ್ಟಿದಾರಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ ಹೇಳಿ ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಭಾರತ ದೇಶನೇ ಕೊಂಡಾಡೋ ಅಂತ ಒಬ್ಬ ನಟ. ಬರೀ ನಟ ಅಲ್ಲ, ಅವರು ಆದರ್ಶ ಪುರುಷ. ಅವರು ಈ ರಾಜ್ಯಕ್ಕೆ ಅವ್ರನ್ನ ನೋಡ್ಕೊಂಡು ಎಷ್ಟೊಂದು ಜನ ಈ ಸಿನಿಮಾ ಇಂಡಸ್ಟ್ರಿ ಅಲ್ಲದೆ ಪ್ರತಿಯೊಬ್ಬ ವ್ಯಕ್ತಿನ ಅವ್ರವ್ರ ಜೀವನದಲ್ಲಿ ರಾಜ್ಕುಮಾರ್ ಚಿತ್ರಗಳನ್ನ ನೋಡ್ಕೊಂಡು ಅವರು ಬದಲಾಗಿದ್ದಾರೆ. ರಾಜ್ಕುಮಾರ್ ತರ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಆ ಅಯೋಗ್ಯ ಫ್ರೀ ಇದ್ದಾಗೆಲ್ಲ ಆಫೀಸಲ್ಲಿ ಕುತ್ಕೊಂಡು ಕುಡಿಯೋ ಬದಲು ರಾಜ್ಕುಮಾರ್ ಚಿತ್ರ ಹಾಕೊಂಡು ನೋಡಕ್ಕೆ ಹೇಳಿ ಅವ್ನಿಗೆ ಅಯೋಗ್ಯನ್ಗೆ ಬುದ್ಧಿ ಬರ್ತದೆ. ಸರ್, ಈಗ ಇದಕ್ಕೆ ನಿಮ್ಮ ಮುಂದಿನ ಹೆಜ್ಜೆ ಏನು ಸರ್? ಇವಾಗ ಸರ್, ಅವನಿಗೆ ಹೇಳ್ತಾ ಇದ್ದೀವಿ, ಅವನು ಅತಿ ಆಯ್ತು. ಬರೀ ವಿವಾದಾತ್ಮಕ ಹೇಳಿಕೆಗಳು ಕೊಟ್ಕೊಂಡೆ ಅವನು ಪ್ರಚಾರ ಗಿಟ್ಟಿಸ್ಕೊಂತ ಇದ್ದಾನೆ. ಅವನಿಗೆ ಅದು ಅವಶ್ಯಕತೆ ಇರಲಿಲ್ಲ. ಕರ್ನಾಟಕದ ಜನ ಇವನು ಅಮೆರಿಕದಲ್ಲಿ ಹುಟ್ಟಿದ್ರು ಕರ್ಕೊಂಬಂದ ಒಂದು ಸಿನಿಮಾ 2-3 ಸಿನಿಮಾ ಮಾಡಿದ್ದನ್ನ ಎಲ್ಲದನ್ನು ಪಾಪ ಮೆಚ್ಚಿ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಹಾಕಿರೋದಕ್ಕೆ ಇವನ್ ನೋಡಿ ಅಂತ ಮಾಡಲಿಲ್ಲ. ಇರ್ಲಿಲ್ಲ ಈ ನೆಲದ ಸಿನಿಮಾಗಳು ಅಂತ ಅಂದ್ಬಿಟ್ಟು ಕರ್ನಾಟಕದವರು ಅದನ್ನ ನೋಡಿದ್ದಾರೆ, ಒಳ್ಳೆ ಮೆಚ್ಚುಗೆ ಕೊಟ್ಟಿದ್ದಾರೆ. ಅದನ್ನ ಉಳಿಸ್ಕೊಳಕ್ ಹೇಳಿ ಅಯೋಗ್ಯನ್ಗೆ. ಇಲ್ಲ ಅಂತಂದ್ರೆ ಅವನು ಎಲ್ಲೂ ಹೋಗ್ತಾನೆ ಅಲ್ಲೆಲ್ಲ ನಮ್ಮ ಕನ್ನಡ ಪರ ಹೋರಾಟಗಾರರು ನಾವೆಲ್ಲ ಸೇರಿ ಅವನಿಗೆ ಬುದ್ಧಿ ಕಲಿಸೋ ಅಂತ ಶಾಸ್ತಿನ ನಾವು ಖಂಡಿತ ಮಾಡ್ತೀವಿ. ಸರ್, ಒಂದಷ್ಟು ಜನ ಹೋರಾಟಗಾರರು ಮನೆ ಹತ್ರ ಬಂದು ಹಿಂಸೆ ಕೊಟ್ಟರು, ನನಗೆ ಸಾರಿ ಕೇಳಬೇಕು ಅಂತ, ನಾನು ಮನಸ್ಸಿಂದ ಕೊಡ್ಲಿಲ್ಲ ಅನ್ನುವಂತ ಒಂದು ವ್ಯಕ್ತಪಡಿಸಿದ್ರು. ಅದೇ ಅವ್ನ ಮನಸ್ಥಿತಿ ನೋಡ್ಕೊಳ್ಳಿ. ಅವನು ವಿಚಾರವಂತನ ಒಬ್ಬರ ಬಗ್ಗೆ, ಒಬ್ಬ ಇಂಥ ಮೇಧಾವಿಗಳ ಬಗ್ಗೆ, ದೊಡ್ಡವ್ರ ಬಗ್ಗೆ ಇವನು ಮಾತಾಡೋ ಯೋಗ್ಯತೆ ಇದೆ. ಅವ್ರು ಚಪ್ಪಲಿ ಬಿಡೋತಾವ್ ನಿಲ್ಲ, ಇವನು ಪ್ರಾಣ ಬಿಡಕ್ಕಾಗುತ್ತೆ ಇವನು ಅಯೋಗ್ಯನ್ಗೆ.
ಫಸ್ಟ್ ಈ ಭಾರತದ ನೆಲದ ಕಾನೂನುಗಳನ್ನ ಓದ್ಕೊಳಕ್ ಹೇಳಿ ಅವನಿಗೆ, ಅಯೋಗ್ಯನ್ಗೆ. ಅಮೆರಿಕದಲ್ಲಿ ಉಟ್ಬಿಟ್ಟು ಅವನು ಟ್ರಂಪ್ ತರ ಆಡ್ತಾನೆ, ಯಾಕೋ ತಲೆ ಕೆಟ್ಟವಂತರ ಆಡ್ತಾನೆ. ಹೇಗೆ ಸರ್ ಮುಂದಿನ ಹೋರಾಟ ಇವರು? ಸರ್ ಅದನ್ನೇ ಅವನಿಗೆ ಪದೇ 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 ಇಲ್ಲಿವರೆಗೂ ಅವನ ವಿಚಾರಕ್ಕೆ ನಾವು ಹೋಗಿಲ್ಲ. ಇವತ್ತು ನಮ್ಮ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಏನೋ ಮಾಧ್ಯಮದವರು ಕೇಳಿದಾಗ ಈ ತರ ಅವರು ನಟ ಆಗಿರೋದಕ್ಕೆ ಅವ್ರ ಬಗ್ಗೆ ಕೇಳಿದ್ದಾರೆ, ಚೇತನ್ ಅವ್ರು ಹಿಂಗೆ ಮಾತಾಡಿದ್ದಾರೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ. ಅದಕ್ಕೆ ನಮ್ಮ ನಾಯಕರು ಹೇಳಿದ್ದಾರೆ ಅವರ ಮಟ್ಟಕ್ಕೆ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ ಅಂತ. ಅದಕ್ಕೆ ಇವನು 3 ಸಾರಿ ಸೋತಿರೋರು ನನಗೆ ಯೋಗ್ಯತೆ ಇದೆ ಹೇಳಕ್ಕೆ ಅಂದ್ರೆ ಅವರು ತಿಳ್ಕೊಬೇಕು, ಪ್ರಜಾಪ್ರಭುತ್ವ ಎಲ್ಲಾರು ನಿಂತ್ಕೊಂಡಿದ್ದವ್ರನ್ನೆಲ್ಲ ಗೆಲ್ಸಕ್ಕಾಗಲ್ಲ. ಎಲ್ಲರೂ ಸೋತಿದ್ದಾರೆ, ಸೋಲ್ದೇ ಇರೋ ವ್ಯಕ್ತಿ ಯಾರಿದ್ದಾರೆ? ಎಲ್ಲರೂ ಸೋತಿದ್ದಾರೆ. ಪ್ರಜಾಪ್ರಭುತ್ವ ಇದು ಸೋಲು ಗೆಲುವು ಒಂದು ಇದಷ್ಟೇ. ಈ ಅಯೋಗ್ಯನಿಗೆ ನಿಂತವರೆಲ್ಲ ಗೆದ್ದು ಬಿಡ್ತಾರ. ಅಂಬೇಡ್ಕರ್ ಅವ್ರು ಯಾಕಪ್ಪ 4 ಸಾರಿ ಸೋತಿದ್ದಾರೆ, ಅವ್ರನ್ನ ಪೂಜೆ ಮಾಡ್ತಾ ಇಲ್ವಾ ನಾವೆಲ್ಲ? ಇವ್ರಿನ್ನು ಎಲೆಕ್ಷನ್ಗೆ ನಿಂತಿಲ್ವಲ್ಲ ಸರ್. ಆ ಯೋಗ್ಯತೆ ಈ ನಾಯಿಗಿದ್ಯಾ? ಈ ನಾಯಿ ಇದು ಬರೀ ಆದಿ ಬೀದಿಲಿ ಬಗಳ್ಕೊಂಡು ಹೋಗೋದು ಇದು ನಾಯಿ ಇದು. ಎಲೆಕ್ಷನ್ ನಿನ್ ತೋರ್ಸಕ್ ಹೇಳಿ ಅವನ್ಗೆ. ಚೇತನ್ ಅಹಿಂಸಾ ಆಯ್ತಪ್ಪ, ನಿನಗೆ ತಾಕತ್ತಿದ್ರೆ ದಮ್ಮಿದ್ರೆ ಇಡೀ ರಾಜ್ಯದಲ್ಲಿ ಯಾವ ಮೂಲೆಲಾರು ನಿಂತ್ಕೊ. ನೀನು ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊ. ನಿನ್ಗೆ ಯಾವ ಪಕ್ಷ ಟಿಕೆಟ್ ಕೊಡ್ತಾರಪ್ಪ ಒಲೆ? ನೀನೊಬ್ಬ ಅಯೋಗ್ಯ ಅಂತ ನಿನ್ಗೆ ಯಾವ ಪಕ್ಷದವ್ರು ಟಿಕೆಟ್ ಕೊಡ್ತಾರೆ ಫಸ್ಟ್ ಅದನ್ನ ಹೇಳು. ಇಲ್ಲ ಇಂಡಿಪೆಂಡೆಂಟ್ ಆಗಾದ್ರೂ ನಿಂತ್ಕೋ, ನೋಡೋಣ ನಿನ್ ಯೋಗ್ಯತೆಯಿಂದ. ಬರೀ 100 ಓಟ್ ಹಾಕ್ಸ್ಕೋ ಸಾಕು, 100 ಓಟು. ಬರೀ ಮಾತಾಡ್ತೀಯಲ್ಲ ಅಯೋಗ್ಯ.